ಕ್ರಿಯೇಟಿವ್ ಮಾಮ್ ಶಾಲಿನಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಬ್ಲಾಗ್ನಲ್ಲಿ ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 5000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀವಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆ ವೀಡಿಯೋಸ್ನೂ ಸಹ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಒನ್ ಮೋರ್ ಟೈಮ್. ಹಾಗೆ ಇವತ್ತಿನ ವ್ಲಾಗ್ನಲ್ಲಿ ನಾನು ಎಲ್ಲ ರೆಸ್ಟೋರೆಂಟ್ಸ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಲೈಕ್ 1 ವರ್ಸ್ಟ್ 10 ಬೆಸ್ಟಲ್ಲಿ ಎಷ್ಟು, ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಒಳ್ಳೆ ರೆಸ್ಟೋರೆಂಟ್ಸ್ ಬ್ಯಾಂಗ್ಳೂರಲ್ಲಿರೋದು, ಹಾಗೆ ಆನ್ ದಿ ವೇ ಟು ನಮ್ಮ ಊರಿಗೆ ಬರೋ ಟೈಮಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು. ಡಾಗ್ ಕ್ಯಾಫೆ ನೀವು ಕೇಳಿರ್ಬೋದು, ಅದ್ರ ಬಗ್ಗೆ ಎಲ್ಲನೂ ನಾನು ಹೇಳ್ತೀನಿ. ಬೆಂಗಳೂರಲ್ಲಿ ಬಿಟ್ಟು ಆಚೆ ಇರೋರಿಗೂ ತುಂಬಾ ಹೆಲ್ಪ್ ಆಗ್ಬೋದು ಈ ರಿವ್ಯೂವಿಂದ. ಯಾಕೆಂದರೆ ಅವ್ರು ವಿಸಿಟ್ ಮಾಡಿದಾಗ ಅವರಿಗೂ ಈ ರಿವ್ಯೂವಿಂದ ಹೆಲ್ಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ರೆಸ್ಟೋರೆಂಟ್ ಬಂದುಬಿಟ್ಟು ಬಾರ್ಬಿಕ್ಯೂ ನೇಷನ್ ಅಂತ. ಬಾರ್ಬಿಕ್ಯೂ ನೇಷನ್ ಎಲ್ಲರೂ ಕೇಳಿರ್ಬೋದು, ತುಂಬ ಫೇಮಸ್ ರೆಸ್ಟೋರೆಂಟ್. ಅದು ಚೈನ್ ರೆಸ್ಟೋರೆಂಟ್, ಅಂದರೆ ತುಂಬ ಕಡೆ ಅವ್ರದ್ದು ಬ್ರ್ಯಾಂಚಸ್ ಇದೆ. ಬೇರೆ ದಿನದಲ್ಲಿ ಹಾಗೆ ಬೇರೆ ಹೊತ್ತಲ್ಲಿ ಹೋದರೆ ಬೇರೆ ಪ್ರೈಸಸ್ ಇದೆ ಅವ್ರದ್ದು. ನಾವು ಥರ್ಸ್ಡೇ ಈವ್ನಿಂಗ್ ಹೋಗಿದ್ವಿ. ಥರ್ಸ್ಡೇ ಈವ್ನಿಂಗಿನ ಪ್ರೈಸ್ ಬಂದು 800 ಇತ್ತು ಪರ್ ಪ್ಲೇಟ್. ಚೆನ್ನಾಗಿತ್ತು ವೆರೈಟೀಸ್. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನೋರಿಗೆ ತುಂಬಾ ಚೆನ್ನಾಗಿದೆ ವೆರೈಟೀಸ್. ನಾವು 3 ಜನ ಹೋದವ್ರು ಅಷ್ಟೇ ತಿಂದ್ವಿ ನಾವು. ಅಷ್ಟು ವರ್ತ್ ಅನಿಸ್ಲಿಲ್ಲ ನಮಗೆ. ಚೆನ್ನಾಗಿ ತಿನ್ನೋರಿಗೆ ಚೆನ್ನಾಗಿ ವರ್ತಿದೆ. ಹಾಗೆ ನಾನ್ ವೆಜ್ ತಿನ್ನೋರಿಗೆ ವೆರೈಟೀಸ್ ತುಂಬ ಇದೆ. ಆ್ಯಂಬಿಯನ್ಸು ಸಹ ತುಂಬ ಚೆನ್ನಾಗಿತ್ತು. ಎಲ್ಲ ಸೇರಿ ನಾನು ಇದಕ್ಕೆ 7 ಕೊಡ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಗ್ರೋ ಆಗೋದಕ್ಕೆ ನಿಮ್ಮ ಸಪೋರ್ಟ್ ಬೇಕಿದೆ. ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬೇರೆಯವರು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಸೊ ಹೀಗಿತ್ತು ನಮ್ಮ ಸೆಲೆಬ್ರೇಷನ್. ಸೊ ಬಾರ್ಬಿಕ್ಯೂ ನೇಷನಲ್ಲಿ ಸೆಲೆಬ್ರೇಷನ್ ಫ್ರೀ ಇದೆ. ಕೇಕ್ ಕೊಡ್ತಾರೆ ನಿಮ್ಮ ಬರ್ಡೇ ಸೆಲೆಬ್ರೇಷನ್. ಸೊ ಅದನ್ನು ನಾವು ಸೆಲೆಬ್ರೇಟ್ ಮಾಡಿದ್ವಿ 5000 ಸಬ್ಸ್ಕ್ರೈಬರ್ಸ್ನ. ತುಂಬ ವೆರೈಟೀಸ್ ಆಫ್ ಡೆಸರ್ಟ್ ಇದೆ ಇಲ್ಲಿ. ನಾನು ಡೆಸರ್ಟ್ ಮಾತ್ರನೇ ರೇಟ್ ಮಾಡಬೇಕಂದ್ರೆ 10ಗೆ 10 ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು. ತುಂಬ ವೆರೈಟೀಸ್ ಆಫ್ ಡೆಸರ್ಟ್. ಹಾಗೆ ಅಲ್ಲಿನ ಎಲ್ಲರದ್ದು ಸರ್ವಿಸ್ ತುಂಬ ಚೆನ್ನಾಗಿದೆ. ಬಿಕಾಸ್ ಹೋಗಿರೋರಿಗೆ ಗೊತ್ತಿರುತ್ತೆ, ಬಂದು ಅವ್ರ ಫೀಡ್ಬ್ಯಾಕ್ ಕೇಳ್ತಾ ಇರ್ತಾರೆ. ಹೇಗಿತ್ತು, ಏನಾದರೂ ಚೇಂಜಸ್ ಮಾಡಬೇಕಾ, ಏನಾದರೂ ಇಂಪ್ರೂವ್ಮೆಂಟ್ಸ್ ಮಾಡಬೇಕಾ ಅಂತ ಅಂದ್ಬಿಟ್ಟು ಯಾವಾಗಲೂ ಕೇಳ್ತಾ ಇರ್ತಾರೆ. ಬಂದು ಮ್ಯಾನೇಜರ್ ಸಹ ಬಂದುಬಿಟ್ಟು ಮಾತಾಡಿಸ್ತಾರೆ. ಆದ್ದರಿಂದ ಆ ಥರ ಸರ್ವಿಸಿಗೆ ನಾನು 10ಗೆ 10 ಕೊಡ್ತೀನಿ. ನಾನ್ ವೆಜ್ ತಿನ್ನೋರಿಗೆ ನಾನು 100% ರೆಕಮೆಂಡ್ ಮಾಡ್ತೀನಿ. ವೆಜಿಟೇರಿಯನ್ಸು ಸಹ ಟ್ರೈ ಮಾಡಿ, ಎಂಜಾಯ್ ಮಾಡ್ತೀರಾ. ಸೊ ನಾನು ನನ್ನ ತಂಗಿ ಫಸ್ಟ್ ಟೈಮ್ ಮೀಟ್ ಆಗಿದ್ದು ಶ್ಲೋಕ್ನ ಸಹ ಪ್ರೆಸೆಂಟ್ಸ್ ತಂದಿದ್ಲು. ಅವಳು ಅವನ ಫೇವ್ರೇಟ್ ಬ್ಯಾಟ್ಮ್ಯಾನ್ ತೊಗೊಂಬಂದಿದ್ಲು ಅವಳು. ಸೊ ಆನ್ ದಿ ಟಾಪ್ ಆಫ್ ದಿ ಮೂನೇ ಹೋಗ್ಬಿಟ್ಟಿದ್ದ ಅವನು. ಬಿಕಾಸ್ ಬ್ಯಾಟ್ಮ್ಯಾನ್ ವಿತ್ ಕೇಪ್ ಅಂತ ಹೇಳ್ತಿದ್ದ. ಕೇಪ್ ಇದೆ, ಎಲ್ಲಿ ಸಿಕ್ಕುತ್ತೋ ಏನೋ ಅವಳಿಗೆ. ನಾನಂತೂ ಹುಡುಕಿ ಸಾಕಾಗೋಯ್ತು. ಈವನ್ ಅಮೆಝಾನಲ್ಲಿ ಹುಡುಕಿದ್ದೆ, ನನಗೆ ಸಿಗಲಿಲ್ಲ. ಥ್ಯಾಂಕ್ಫುಲಿ ಅವಳು ಎಲ್ಲೋ ಸಿಕ್ತು, ಅವಳಿಗೆ ತೊಗೊಂಬಂದಿದ್ದಾಳೆ. ಬ್ಯಾಟ್ಮ್ಯಾನ್ ವಿತ್ ಕೇಪ್, ಅವನ ಫೇವ್ರೆಟ್ ಟಾಯ್ ಅದು. ನೆಕ್ಸ್ಟ್ ರೆಸ್ಟೋರೆಂಟ್ ರಿವ್ಯೂ ಬಂದು ಶ್ರೀ ಉಡುಪಿ ಪಾರ್ಕ್ ಅಂತ. ಇದು ಸಹ ಚೈನ್ ಆಫ್ ರೆಸ್ಟೋರೆಂಟ್ಸ್. ತುಂಬ ಪ್ಲೇಸಸ್ ಇಲ್ಲಿದೆ ಬ್ಯಾಂಗ್ಳೂರಿನಲ್ಲಿ. ಉಡುಪಿ ಕ್ಯಾಫೆ ಹೇಗಿದೆ ಅದೇ ಥರನೇ ಇದೂ ಸಹ. ಬಟ್ ಇಲ್ಲಿ ಉಡುಪಿ ಸ್ಟೈಲಲ್ಲೂ ಮಾಡ್ತಾರೆ. ಹಾಗೆ ನಾರ್ತ್ ಇಂಡಿಯನ್ ಡಿಶಸ್ ಇರುತ್ತೆ, ಸ್ನ್ಯಾಕ್ಸ್ ಇರುತ್ತೆ, ಲೈಕ್ ಸ್ಯಾಂಡ್ವಿಚಸ್ ಇರ್ಬೋದು, ಡಿಫ್ರೆಂಟ್ ವೆರೈಟೀಸ್ ಆಫ್ ಮಿಲ್ಕ್ ಶೇಕ್ ಇರ್ಬೋದು, ಜ್ಯೂಸ್ ಇರ್ಬೋದು, ಇದೆಲ್ಲ ಸಿಗುತ್ತೆ. ಪೇಸ್ಟ್ರೀಸು ಅದೆಲ್ಲ ಸಿಗುತ್ತೆ. ಉಡುಪಿ ಅಂತ ಹೆಸರು, ಬಟ್ ಎಲ್ಲ ನಾರ್ತ್ ಇಂಡಿಯನಿಂದ ಹಿಡಿದು ಸೌತ್ ಇಂಡಿಯನ್ ಎಲ್ಲ ವೆರೈಟೀಸು ಸಹ ಮಾಡ್ತಾರೆ. ಸ್ಪೆಷಲ್ ಏನಂತ ನನಗೆ ಸಿಕ್ಕಿದ್ದು ಅಂದರೆ ಅಲ್ಲಿ ರಾಗಿ ಮಿಲ್ಕ್ ಶೇಕ್ ತುಂಬಾ ಟೇಸ್ಟಿಯಾಗಿತ್ತು. ಟ್ರೈ ಮಾಡಿ ನೀವು ಅಲ್ಲಿ ವಿಸಿಟ್ ಮಾಡಿದ್ರೆ. ಉಡುಪಿ ಪಾರ್ಕ್ ಅಂತ ಅಂದ್ಬಿಟ್ಟು ಈ ರೆಸ್ಟೋರೆಂಟ್ ಹೆಸರು. ಚೈನ್ ಆಫ್ ರೆಸ್ಟೋರೆಂಟ್ ಎಲ್ಲ ಕಡೆ ಇರುತ್ತೆ. ಇದು ಅಷ್ಟೇ ನಾನು 8 ಕೊಡ್ತೀನಿ. ಬಿಕಾಸ್ ರೀಸನಬಲ್ ಪ್ರೈಸ್ ಮತ್ತು ಆ್ಯಂಬಿಯನ್ಸು ತುಂಬ ಚೆನ್ನಾಗಿತ್ತು. ಆದ್ದರಿಂದ ನಾನು 8 ಕೊಡ್ತೀನಿ. ಹಾಗೆ 100% ರೆಕಮೆಂಡ್ ಮಾಡ್ತೀನಿ, ಟ್ರೈ ಮಾಡಿ ಅಂತ. ನೆಕ್ಸ್ಟ್ ರೆಸ್ಟೋರೆಂಟ್ ಬಂದುಬಿಟ್ಟು ತೆರಪಬ್ ಡಾಗ್ ಕೆಫೆ ಅಂತ. ಇದು ಬಂದು ವೈಟ್ ಫೀಲ್ಡಲ್ಲಿದೆ. ಇನ್ನು ಹೊಸದು ಅನಿಸುತ್ತೆ, 1 ಇಯರ್ ಆರ್ 2 ಇಯರ್ ಆಗಿರ್ಬೋದು. ಬಟ್ ಈ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು, ಎಸ್ಪೆಷಲಿ ಫಾರ್ ಡಾಗ್ ಲವರ್ಸ್. ಅಲ್ಲಿ ತುಂಬ ನಾಯಿಗಳಿರುತ್ತೆ. ನೀವು ಹೋಗಿಬಿಟ್ಟು ಊಟ ಮಾಡ್ಕೊಂಬರ್ಬೋದು. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಓಪನ್ ಇರುತ್ತದು. ಸೊ ಸ್ಪೆಷಾಲಿಟಿ ಏನು ಅಂತ ಅಂದರೆ ಇದಕ್ಕೆ ಎಂಟ್ರಿ ಫೀ ಇದೆ. ಹೌದು, ಎಂಟ್ರಿ ಫೀ ಅಂತ ಅಂದರೆ 250 ರೂಪೀಸ್ ಪರ್ ಹೆಡ್. ನೀವಲ್ಲಿ
ಕೂಪನ್ನ ರಿಯಂಬರ್ಸ್ ಮಾಡ್ಬೋದು, ನೀವೇನಾದರೂ ಕೊಂಡ್ಕೊಬೋದು ತಿನ್ನೋದಕ್ಕಲ್ಲಿ. ನಾವು 3 ಜನ ಹೋದ್ವಿ, ಅವ್ರು 500 ರುಪೀಸ್ ಇಸ್ಕೊಂಡ್ರು. ಸೊ 500 ರುಪೀಸಿಗೆ ನಮಗೆ ಆಲ್ಮೋಸ್ಟ್ 3 ಜ್ಯೂಸ್ ಬಂತು, ಹಾಗೆ ಒಂದು ಪಿಜ್ಜಾ ಬಂತು. ಪರವಾಗಿಲ್ಲ, ಕಂಪೇರ್ ಟು ಡಾಮಿನೋಸ್ ಎಲ್ಲ ರೀಸನಬಲ್ ಅನ್ನಿಸ್ತು, ಬಟ್ ಸ್ಟಿಲ್ ಆ ಟೇಸ್ಟ್ ಅಷ್ಟಕ್ಕಷ್ಟೇ ಇತ್ತು. ಬಟ್ ಇನ್ನೊಂದು ಏನಂತ ನೋಡಿದ್ದು ಅಂದರೆ, ನಾಯಿಗಳಿಗೆ ಆ್ಯಕ್ಚುಲಿ ಮನುಷ್ಯರಂದರೆ ಇಂಟ್ರೆಸ್ಟೇ ಇಲ್ಲ ಅಲ್ಲಿ, ಬಿಕಾಸ್ ಎಲ್ಲ ತುಂಬ ಜನ ನೋಡಿ ಅದು ನಮ್ಮ ಹತ್ರನೇ ಬರ್ತಾ ಇರಲಿಲ್ಲ, ಓಡೋಡಿ ಹೋಗ್ತಾ ಇತ್ತು. ಬಟ್ ಅದು ನಾಯಿಗಳು ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅವರು. ಬಟ್ ಮನುಷ್ಯರು ನೋಡಿದ್ರೆ ಓಡೋಗ್ತಾ ಇತ್ತು, ಬಿಕಾಸ್ ಎಲ್ಲ ಮುಟ್ಟಿ ಅದಕ್ಕೆ ಇರಿಟೇಷನ್ ಆಗಿಬಿಟ್ಟಿತ್ತು ಅನಿಸುತ್ತೆ, ಎಲ್ಲರೂ ಆಟ ಆಡಿಸಿ. ಯೂಶ್ವಲಿ ಸಾಕಿರೋವಂಥ ನಾಯಿ ಯಾರಾದರೂ ಮನೆಗೆ ಹೋದರೆ ತುಂಬ ಓಡಿ ಬಂದುಬಿಟ್ಟು ನಮಗೆ ಮುದ್ದು ಮಾಡೋದು ಎಲ್ಲ ಮಾಡುತ್ತೆ. ಬಟ್ ಇಲ್ಲಿರೋ ನಾಯಿ ಸ್ವಲ್ಪ ಲೇಸಿ ಇರಲಿಲ್ಲ, ವೆರಿ ಆ್ಯಕ್ಟಿವ್ ಇತ್ತು, ಬಟ್ ಯಾರನ್ನು ಕೇರ್ ಮಾಡ್ತಾ ಇರಲಿಲ್ಲ. ಅದರಷ್ಟಕ್ಕೆ ಅದು ಇರ್ತಾಯಿತ್ತು ಅದ್ರ ವರ್ಲ್ಡಲ್ಲಿ. ನಾವು ಹೋಗೋದು ಬಟ್ ಸ್ಟಿಲ್ ಫೋರ್ಸ್ ಮಾಡಿ ಆಟಾಡ್ಕೊಂಡು ಬರಬೇಕಿತ್ತು ಅಷ್ಟೇ. ಬಟ್ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್, ಟ್ರೈ ಮಾಡಿ ಹೋಗಿ, ಎಂಜಾಯ್ ಮಾಡ್ತೀರಾ. ಎಸ್ಪೆಷಲಿ ಮಕ್ಕಳು ತುಂಬಾ ಖುಷಿ ಆಗ್ತಾರೆ. ಆ್ಯನಿಮಲ್ಸ್ ಕಂಡ್ರೆ ಭಯ ಇರೋರು ಅಲ್ಲಿ ಹೋದರೆ, ಬಿಕಾಸ್ ವೆರಿ ಫ್ರೆಂಡ್ಲಿ ಇದೆ ಡಾಗ್ಸು, ಅದರಿಂದ ಅವರು ಭಯದಿಂದ ಆಚೆ ಬರೋ ಚಾನ್ಸಸ್ಸು ಇದೆ. ಮಕ್ಕಳು ಟ್ರೈ ಮಾಡಿ, ವೈಟ್ ಫೀಲ್ಡಲ್ಲಿದೆ. ಮಾರ್ನಿಂಗ್ ಟೈಮಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿ, ಬಿಕಾಸ್ ರೋಡ್ಸ್ ಚೆನ್ನಾಗಿಲ್ಲ ಅಲ್ಲಿಗೆ ಹೋಗೋದು, ಯಾವುದೋ ಒಂದು ಲೇಔಟ್ ಒಳಗಿದೆ ಅದು. ಸೊ ಅದರಿಂದ ರೋಡ್ಸ್ ಅಷ್ಟಕ್ಕಷ್ಟೇ ಇರೋದ್ರಿಂದ ನಾನು ರೆಕಮೆಂಡ್ ಮಾಡೋದು ಮಾರ್ನಿಂಗ್ ಟೈಮಲ್ಲಿ ಡೆಫಿನೆಟ್ಲಿ ಎಲ್ಲರೂ ಟ್ರೈ ಮಾಡಬೇಕು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ 1 to 10 ನಾನು 6 ಕೊಡೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿಗೆ, ಬಿಕಾಸ್ ಫುಡ್ ಚೆನ್ನಾಗಿರಲಿಲ್ಲ. ಸ್ಟಿಲ್ ಡಾಗ್ ಕ್ಯಾಫೆ ಡಾಗ್ಸ್ ಫ್ರೆಂಡ್ಲಿ ಇತ್ತು, ಬಟ್ ನಮ್ಮ ಜೊತೆ ಆಟ ಆಡ್ತಿರಲಿಲ್ಲ ಅದು. ಅದರಿಂದ ನಾನು 6 ಕೊಡೋದಕ್ಕೆ ಇಷ್ಟಪಡ್ತೀನಿ. ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಡೆಫಿನೆಟ್ಲಿ ಟ್ರೈ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿಕ್ಕದನ್ನ ಬುಜ್ಜಿ. Oh, that's busy, Amma. It's okay, you can. ಯಾರಾದರೂ ಈ ಕ್ಯಾಫೆ ವಿಸಿಟ್ ಮಾಡಿದರೆ ಕಮೆಂಟ್ಸ್ನಲ್ಲಿ ಬಿಡಿ, ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಸಹ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಆನ್ ದಿ ವೇ ಟು ನಮ್ಮ ನೇಟಿವ್ ಹೋಗೋ ಟೈಮಲ್ಲಿ ಒಂದು ಪುಷ್ಕರ್ ಅಂತ ಅಂದ್ಬಿಟ್ಟು ವೆಜ್ ರೆಸ್ಟೋರೆಂಟ್ ಅರಸೀಕೆರೆ ಆಗಿ 1-2 ಮೈಲ್ಸ್ ಅಲ್ಲೇ ಒಂದಿದೆ. 2 ಕಿಲೋಮೀಟರ್ಸ್ ಆದ ತಕ್ಷಣವೇ ಇದೆ ಅರಸೀಕೆರೆ ಆದಮೇಲೆ. ಚೆನ್ನಾಗಿತ್ತು, ತುಂಬ ಕ್ಲೀನಾಗಿತ್ತು, ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು, ಕಿಡ್ಸ್ ಫ್ರೆಂಡ್ಲಿ, ಕಿಡ್ಸಿಗೆ ಆಟಾಡೋಕ್ಕೆ ಪಾರ್ಕ್ ಎಲ್ಲ ಇತ್ತು. ಫುಡ್ ಮಾತ್ರ ಆಸಮ್, ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ತುಂಬ ಚೆನ್ನಾಗಿತ್ತು. ಸೊ ಯಾರಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ, ಅದು ಊರಾಚೆ ಇರೋದ್ರಿಂದ ಟ್ರಾವೆಲ್ ಮಾಡೋ ಟೈಮಲ್ಲಿ ತುಂಬಾ ಬೆನಿಫಿಟ್ ಆಗುತ್ತೆ. ಫ್ಯಾಮಿಲಿ ಜೊತೆ ಹೋಗ್ಬೋದು. ಇಟ್ಸ್ ಅ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್. ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ತೊಗೊಂಡಿರೋವಂಥ ಎಲ್ಲ ಐಟಮ್ಸ್ ತುಂಬ ಚೆನ್ನಾಗಿತ್ತು, ಆದ್ದರಿಂದ ನಾನಿಲ್ಲಿ 9 ಕೊಡೋಕ್ಕೆ ಇಷ್ಟಪಡ್ತೀನಿ ಈ ರೆಸ್ಟೋರೆಂಟಿಗೆ. Amma, please. Go touch it. I have touched. Amma, touch it, Amma. Why? Looks like Venus. ಹೇಗನ್ನಿಸ್ತು ಇವತ್ತಿನ ವ್ಲಾಗ್? ಎಲ್ಲರಿಗೂ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಎಲ್ಲ ರೆಸ್ಟೋರೆಂಟ್ಸು ಟ್ರೈ ಮಾಡಿರೋರು ಕಮೆಂಟ್ಸ್ನಲ್ಲಿ ಬಿಡಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಂತ. ಹಾಗೆ ಹೋಗಿಲ್ದಿರೋರು ಹೋಗಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ರಿವ್ಯೂಸ್ ಹೆಲ್ಪ್ಫುಲ್ ಇತ್ತು ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಹಾಗೆ ಇನ್ನೊಂದು ವ್ಲಾಗ್ನಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.